ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 4ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ದಯಾಮಯನಾದವನು ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನು ಆಗಿದ್ದಾನೆ. ಕೀರ್ತನೆಗಳು 145:9. ದೇವರ ಜ್ಞಾನವು ಅತ್ಯಂತ ಶ್ರೇಷ್ಠವಾಗಿದೆ. ಮೋಶೆ ದೇವರ ಮನುಷ್ಯನು, ಯೆಹೋವನ ಕೃಪೆ ಎಂದು ತಿಳಿದಿದ್ದನು. ದೇವರು ತನ್ನನ್ನು ಮೋಶೆಗೆ ದಯೆ ಮತ್ತು ಕರುಣಾಮಯಿ ಎಂದು ತೋರಿಸಿದನು. ದೇವರು ಹತ್ತಿರ ಇರುವವರಿಗೆ ಅವನು ತುಂಬ ಕರುಣಾಮಯಿ ಎಂದು ತಿಳಿಯುತ್ತದೆ. ಸತ್ಯವೇದವು ಹೇಳುತ್ತದೆ, ಆದದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ. ಧರ್ಮೋಪದೇಶ ಕಾಂಡ 7:9. ಯೇಸು ದಯೆಯಿಂದ ಅವನು ಒಳ್ಳೆಯದನ್ನು ಮಾಡುತ್ತಾ ಹೋದನು ಎಂದು ನಾವು ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳು 10:30 ಕಾಣುತ್ತೇವೆ. ಅಗತ್ಯವಿರುವ ಎಲ್ಲರಿಗೂ ಸಹಾಯ ಮಾಡಲು ಅವನು ಎಂದಿಗೂ ಹಿಂಜರಿಯುವುದಿಲ್ಲ. ಒಂದು ದಿನ ಮೋಶೆಯು ದೇವರನ್ನು ನೋಡಲು ಬಯಸಿದನು ಮತ್ತು ತನ್ನ ಮಹಿಮೆಯನ್ನು ತೋರಿಸಬೇಕೆಂದು ಪ್ರಾರ್ಥಿಸಿದನು. ಆದರೆ ತನ್ನ ಮಹಿಮೆಯನ್ನು ತೋರಿಸುವ ಮೊದಲು ದೇವರು ತನ್ನ ಅನುಗ್ರಹವನ್ನು ಬಹಿರಂಗಪಡಿಸಿದನು. ಅಂತಹ ಅನುಗ್ರಹವಿಲ್ಲದೆ ಅವನನ್ನು ನೋಡುವ ಯಾರೂ ಬದುಕಲಾರರು, ಏಕೆಂದರೆ ಅವನು ಸಮೀಪಿಸಲಾಗದ ಬೆಳಕಿನಲ್ಲಿ ವಾಸಿಸುತ್ತಾನೆ. 1 ತಿಮೋಥೆ 6:16. ಆದುದರಿಂದ ಕರ್ತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನ ಎದುರಿಗೆ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವನೋ ಅವರನ್ನು ಕರುಣಿಸುವೆನು ಎಂದು ಹೇಳಿದನು. ವಿಮೋಚನ ಕಾಂಡ 13:19. ಮೋಶೆಗೆ ತನ್ನ ಮಹಿಮೆಯನ್ನು ತೋರಿಸಲು ಅವನು ಸಂತೋಷಪಟ್ಟನು. ಅವನೊಂದಿಗೆ ನಡೆಯಲು ಅವನು ಏನೋಕನಿಗೆ ತನ್ನ ಒಲವನ್ನು ತೋರಿಸಿದನು. ಆದಿಕಾಂಡ 5:24. ನೋಹನು ದೇವರೊಂದಿಗೆ ನಡೆಯಲು ಅನುಗ್ರಹ ಮತ್ತು ಕೃಪೆಯನ್ನು ಹೊಂದಿದ್ದನು. ಆದಿಕಾಂಡ 6:9. ಅವನು ಅಬ್ರಹಾಮನಿಗೆ ತನ್ನ ಮಹಾನ್ ದಯೆಯನ್ನು ತೋರಿಸಿದನು ಮತ್ತು ಅವನನ್ನು ಸ್ನೇಹಿತನಂತೆ ಅಪ್ಪಿಕೊಂಡನು. ಯಾಕೋಬನು 2:23. ಅಷ್ಟೇ ಅಲ್ಲ, ಆತನು ಈಸಾಕನನ್ನು ತನ್ನ ವೃದ್ಧಾಪ್ಯದಲ್ಲಿ ಅಬ್ರಹಾಮನಿಗೆ ಆಶೀರ್ವದಿಸಿದ ಸಂತತಿಯಾಗಿ ಕೊಟ್ಟನು. ಅಬ್ರಹಾಮನಿಗೆ ದೇವರ ಹೇರಳವಾದ ಅನುಗ್ರಹದ ಕಾರಣ ಆ ಇಸ್ರೇಲ್ ಜನರು ಅಬ್ರಹಾಮನ ವಂಶಸ್ಥರು ಹಾಲು ಜೇನು ಹರಿಯುವ ಕಾನಾನನ್ನು ಸ್ವಾಸ್ಥ್ಯವಾಗಿ ಪಡೆದರು. ಅವರು ನಿರ್ಮಿಸಿದ ನಗರಗಳು ಮತ್ತು ಅವರು ನಡೆದ ದ್ರಾಕ್ಷಿ ತೋಟಗಳನ್ನು ಆನಂದಿಸಿದರು. ಆತ್ಮನ 5ನೇ ಫಲ ದಯೆ. ಅನುಗ್ರಹ, ಕರುಣೆ ಮತ್ತು ಕೃಪೆ ಎಲ್ಲವನ್ನು ದಯೆ ಎಂಬ ಪದಕ್ಕೆ ಸುತ್ತಿಕೊಳ್ಳಲಾಗಿದೆ. ರಾಜನ ರೋಷವು ಸಿಂಹದ ಗರ್ಜನೆ, ಅವನ ದಯೆಯು ಪೈರಿನ ಇಬ್ಬನಿ. ಜ್ಞಾನೋಕ್ತಿಗಳು 19:12. ನೀವು ನನ್ನ ಹೆಸರಿನಲ್ಲಿ ಏನು ಕೇಳುತ್ತೀರೋ ಅದನ್ನು ಮಾಡುತ್ತೇನೆ. ತಂದೆಯು ಮಗನಲ್ಲಿ ಮಹಿಮೆ ಹೊಂದುತ್ತಾರೆ. ಯೋಹಾನ 14:13 ಎಂದು ಕರ್ತನು ವಾಗ್ದಾನ ಮಾಡಿದ್ದಾರೆ. ಕರ್ತನು ನಮಗೆ ಆನಂದಿಸಲು ಎಲ್ಲವನ್ನೂ ಸಮೃದ್ಧವಾಗಿ ಕೊಡುವವನು. 1 ತಿಮೋಥೆಯನಿಗೆ 6:17. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಎಫೆಸದವರಿಗೆ 4:32. ದೇವರ ಮಕ್ಕಳೇ, ನಿಮಗೆ ಒಳ್ಳೆಯದನ್ನು ಮಾಡುವ ಅವಕಾಶ ಬಂದಾಗ ಆ ಅವಕಾಶವನ್ನು ಕಳೆದುಕೊಳ್ಳಲು ಬಿಡಬೇಡಿ. ನೆನಪಿಡಿ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರೀತಿಯಲ್ಲಿಯೇ ನಮಗೆ ದೊರೆಯಿತು. ಎಫೆಸದವರಿಗೆ 1:5 ಮತ್ತು 6. ಕರ್ತನು ನಿಮ್ಮನ್ನು